ಸೇಲ್ ಸ್ವಂತ ಮಾಡಿಕೋ. ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ತಾಲೂಕಿನ ಜಾಲಿಹಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಹನುಮಾಪುರ ಗ್ರಾಮದಲ್ಲಿ ಅನಧಿಕೃತವಾಗಿ ತಿಪ್ಪೆ ಬಣವೆ ಹಾಕಿಕೊಂಡಿದ್ದು, ಇದರಿಂದ ಸೊಳ್ಳೆ, ನೊಣ ಒಳಗೊಂಡಂತೆ ಹಾವು, ಚೇಳುಗಳು ಕಾಟ ಹೆಚ್ಚಾಗಿದ್ದು, ಕೂಡಲೇ ಇವುಗಳನ್ನು ತೆರವುಗೊಳಿಸಬೇಕೆಂದು ಗ್ರಾಮ ಪಂಚಾಯತ್ ಸದಸ್ಯ ಮಾರುತಿ ಡಿ ಆಗ್ರಹಿಸಿದರು. ತಾಲೂಕು ಪಂಚಾಯತ್ ಆವರಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ನಾನು ಜಾಲಿಹಾಳ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದು, ಗ್ರಾಮಸ್ಥರು ಹನುಮಾಪುರ ಗ್ರಾಮದಲ್ಲಿ ಬರುವ ಸರ್ಕಾರಿ ಗಾಂವ್ ಠಾಣಾ ಜಮೀನು ಸುಮಾರು 5 ಎಕರೆ ಇದ್ದು, ಇದರ ಸುತ್ತಲೂ ಅನಧಿಕೃತವಾಗಿ ತಿಪ್ಪೆ ಬಣವೆ ಹಾಕಿಕೊಂಡಿದ್ದು, ಇದನ್ನು ತೆರವುಗೊಳಿಸುವಂತೆ ಗ್ರಾಮಸ್ಥರು ನನ್ನನ್ನು ಮನವಿ ಮಾಡಿಕೊಳ್ಳುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರ ಸಹಿಯೊಂದಿಗೆ ಜಾಲಹಳ್ಳಿ ಗ್ರಾಮ ಪಂಚಾಯತ್ ಪಿಡಿಒ ಮಲ್ಲೇಶ್ ಅವರಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ಆಗುತ್ತಿಲ್ಲ. ಈ ಹಿನ್ನೆಲೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹೇಳಿದರೆ, ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ, ಗ್ರಾಮ ಪಂಚಾಯತ್ ವತಿಯಿಂದನೇ ಮಾಡಿಸಿ, ಒಂದು ವೇಳೆ ಅವರು ಕ್ರಮಕ್ಕೆ ಮುಂದಾಗದಿದ್ದರೆ ನನಗೆ ದೂರು ಸಲ್ಲಿಸಿ ಎಂದು ಹೇಳುತ್ತಿರುವುದು ಎಷ್ಟು ಸರಿ? ಈ ಅನಧಿಕೃತ ತಿಪ್ಪೆ ಬಣವೆಗಳಿಂದ ನೊಣ, ಸೊಳ್ಳೆ, ಮಳೆ ಬಂತು ಅಂದರೆ ಗಲೀಜು ನೀರು ಜೊತೆಗೆ ಹಾವು, ಚೇಳುಗಳ ಕಾಟ ಹೆಚ್ಚಾಗುತ್ತಿದ್ದು, ಗ್ರಾಮದಲ್ಲಿ ಸಾಂಕ್ರಾಮಿಕ ರೋಗ ಹರಡುವ ಸಾಧ್ಯತೆ ಖಚಿತ. ಕೂಡಲೇ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ ಅನಧಿಕೃತ ತಿಪ್ಪೆ ಬಣವೆಗಳನ್ನು ತೆರವುಗೊಳಿಸಲು ಮುಂದಾಗಬೇಕು. ತಪ್ಪಿದರೆ ಹೋರಾಟ ಅನಿವಾರ್ಯ ಎಂದು ಹೇಳಿದರು. ನಾನು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಸರ್. ಜಾಲಿಹಾಳ ಗ್ರಾಮ ಪಂಚಾಯತಿ ಬರಲಿ ಅಂತ ವ್ಯಾಪ್ತಿಯಲ್ಲಿ ಬರುವಂಥ ಹನುಮಾಪುರ ಗ್ರಾಮ ಪಂಚಾಯತಿ ಮೆಂಬರ್ ಸರ್. ನಾವು ಏನಂತ ಕೊಟ್ಟಿದ್ದೀವಿ ಅಂದರೆ, ಗ್ರಾಮ ಪಂಚಾಯತಿಗೆ ಅಲ್ಲಿ ತಿಪ್ಪಿಗುಂಡಿ ಮಣಿ ಎಲ್ಲ ಇರೋದ್ರಿಂದ ಸಾರ್ವಜನಿಕರಿಗೆ ರೋಗಗಳು ಬರೋದ್ರಿಂದ ನಾವು ಎಲ್ಲರ ಹತ್ರ ಒಂದು 60 ಜನ 70 ಜನರ ಹತ್ರ ಅವರೆಲ್ಲ ಹೇಳಿದಕ್ಕೆ ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡು ನಾವು ಒಂದು ಅರ್ಜಿ ಗ್ರಾಮ ಪಂಚಾಯತಿಗೆ ಹೋಗಿಸಿ ಪಿ.ಡಿ.ಒ ಸಾಹೇಬ್ರಿಗೆ ಹೇಳಿದೆ. ಆಯಿತು ಮಾಡ್ತೀನಿ ಅಂತಂದು ಏನು ಕ್ರಮ ತಗೊತಾ ಇಲ್ಲ. ಕೇಳಿ ನಮಗೆ ಸಾಕಾಗಿದೆ. ಗ್ರಾಮಸ್ಥರೆಲ್ಲರೂ ಬಂದು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಅದನ್ನು ನಾವು ಇವ್ರು ಮಾಡ್ಲಾರ್ದಂಗೆ ಇದ್ದಾಗ, ಕೇರ್ಲೆಸ್ ಮಾಡಿದಾಗ ನಾವು ಇವ್ರ ಸಾವಿರ ಹತ್ರ ಬಂದೀವಿ, ಎಡಿ ಸಾವಿರ ಹತ್ರ ಬಂದೀವಿ. ಇವ್ರು ಏನಂತಾರೆ, ನಿಮ್ಮ ಗ್ರಾಮ ಪಂಚಾಯತಿ ಮಾಡತಕ್ಕದ್ದು ಅವ್ರು ಮಾಡೋಕ್ಕಾಗಿಲ್ಲ ಅಂದ್ರೆ ನಮ್ಮ ಹತ್ರ ಬರ್ರಿ ನೀವು ಅಂತ ಇವ್ರು ಅಂತಾರೆ. ಇವ್ರು ಅವ್ರ ಮೇಲೆ ಹೇಳೋದು, ಅವ್ರು ಇವ್ರ ಮೇಲೆ ಹೇಳೋದು. ಹೌದಾ? ತಕ್ಷಣ ಇದು ಸಿ.ಒ ಸಾಹೇಬ್ರ ಗಮನಕ್ಕೆ ತಂದು ತೆರವುಗೊಳಿಸ್ಬೇಕಂದು ಕೋರ್ತಿದ್ದೇವೆ. ಮತ್ತೇನಿಲ್ಲ, ಕ್ರಮ ತಗೊಳ್ಳೋದಲ್ಲಿ ನಾವು ಹೋರಾಟಕ್ಕೆ ನಿಲ್ತೀವಿ ಅಂತ ಹೇಳ್ತಿದ್ದೇವೆ.